ನಮಸ್ಕಾರ ಸ್ನೇಹಿತರೆ. ಸೌತ್ ಸೂಪರ್ ಸ್ಟಾರ್ ಕಮಲ್ ಹಾಸನ್ ಅವರ ಬಹುನಿರೀಕ್ಷಿತ ಚಿತ್ರ ಥಗ್ ಲೈಫ್ ಜೂನ್ 5ರಂದು ಚಿತ್ರಮಂದಿರಗಳಲ್ಲಿ ಅದ್ದೂರಿಯಾಗಿ ಬಿಡುಗಡೆ ಆಯಿತು. ಸೀಲಂ ಬರಸನ್, ತ್ರಿಷಾ ಕೃಷ್ಣನ್ ಮತ್ತು ಜೋಜು ಚಾರ್ಜ್ ಸೇರಿದಂತೆ ದೊಡ್ಡ ತಾರಾ ಬಳಗವನ್ನ ಒಳಗೊಂಡ ಈ ಗ್ಯಾಂಗ್ಸ್ಟರ್ ಡ್ರಾಮಾ ಬಹು ನಿರೀಕ್ಷೆಗಳ ನಡುವೆ ಬಿಡುಗಡೆ ಆಯಿತು. ತಮಿಳುನಾಡಿನ ಹಲವೆಡೆ ಸಿನಿಮಾಗೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದೆ. ಆದ್ರೂ ಬಹುತೇಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೀಗ ಸಿನಿಮಾ ನೋಡಿ ತಮಿಳುನಾಡಿನ ಮಹಿಳೆಯೊಬ್ಬರು ಕರ್ನಾಟಕದ ಜನರು ತಪ್ಪಿಸಿಕೊಂಡ್ರು, ನಾವು ಸಿಕ್ಕಾಕೊಂಡ್ವಿ ಎಂದು ನೇರವಾಗಿ ಹೇಳಿದ್ದಾರೆ. ಈ ವಿಡಿಯೋ ಭರ್ಜರಿ ವೈರಲ್ ಆಗ್ತಿದೆ. ಹೌದು, ಥಗ್ ಲೈಫ್ ಸಿನಿಮಾ ಬಿಡುಗಡೆ ಆಗಿದೆ, ಆದರೆ ಕರ್ನಾಟಕದಲ್ಲಿ ಅಲ್ಲ. ಮಾಹಿತಿಗಳ ಪ್ರಕಾರ ಥಗ್ ಲೈಫ್ ಭಾರತದಾದ್ಯಂತ ಎಲ್ಲಾ ಭಾಷೆಗಳಲ್ಲಿ ಮೊದಲ ದಿನ ಸುಮಾರು 17 ಕೋಟಿ ರು ನೆಟ್ ಕಲೆಕ್ಷನ್ ಮಾಡಿದೆ. ತಮಿಳು, ತೆಲುಗು ಮತ್ತು ಹಿಂದಿಯಲ್ಲಿ ಬಿಡುಗಡೆಯಾಗಿದ್ದು, ತಮಿಳು ಆವೃತ್ತಿ ಕಲೆಕ್ಷನ್ಗೆ ಹೆಚ್ಚಿನ ಕೊಡುಗೆ ನೀಡಿದೆ. ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಮಾಡದೇ ಇದ್ದಿದ್ದು ಚಿತ್ರಕ್ಕೆ ಆದ ದೊಡ್ಡ ನಷ್ಟ. ಕಮಲ್ ತಾವು ಕನ್ನಡದ ಬಗ್ಗೆ ನೀಡಿದ ಹೇಳಿಕೆಗೆ ಕ್ಷಮೆ ಕೇಳಿದ್ದರೆ ಇಷ್ಟೆಲ್ಲ ಸಮಸ್ಯೆ ಇರ್ತಿರ್ಲಿಲ್ಲ. ಆದ್ರೆ ಕ್ಷಮೆ ಕೇಳದೆ ಮೊಂಡುತನ ತೋರಿಸಿದ ಅವರಿಗೆ ಹಿನ್ನಡೆ ಆಗಿದೆ. ಇಷ್ಟೆಲ್ಲ ಆದ್ರೂ ಸಿನಿಮಾ ಆದ್ರೂ ಚೆನ್ನಾಗಿದ್ಯಾ? ಖಂಡಿತ ಇಲ್ಲ ಅಂತಿದ್ದಾರೆ ತಮಿಳು ಪ್ರೇಕ್ಷಕರು. ಸಿನಿಮಾ ರಿಲೀಸ್ ಆದ ದಿನವೇ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೋಲ್ ಆದ್ರು ಕಮಲ್. ಕೇವಲ ಮ್ಯೂಸಿಕ್ ಮಾತ್ರ ಚೆನ್ನಾಗಿದೆ, ಕತೆ ಸ್ವಲ್ಪವೂ ಚೆನ್ನಾಗಿಲ್ಲ. ತ್ರಿಷಾ ಪಾತ್ರವಂತೂ ವೇಸ್ಟ್, ಮಣಿರತ್ನಂ ಮ್ಯಾಜಿಕ್ ಏನಿಲ್ಲ ಎಂಬಂತಹ ವಿಮರ್ಶೆಗಳನ್ನ ಹಂಚಿಕೊಂಡಿದ್ದರು ನೆಟ್ಟಿಗರು. ಇದರ ಬೆನ್ನಲ್ಲೇ ಈಗ ಮಹಿಳಾ ಅಭಿಮಾನಿ ಕನ್ನಡ ಪ್ರೇಕ್ಷಕರು ಬಚಾವ್ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಇದೀಗ ಈ ವಿಡಿಯೋ ಭರ್ಜರಿ ವೈರಲ್ ಆಗ್ತಿದೆ. ಆಕ್ಟಿಂಗ್ ಬಿಟ್ಟು ಬೇರೆ ಏನೂ ಚೆನ್ನಾಗಿರ್ಲಿಲ್ಲ. ತುಂಬಾ ಡಬ್ಬಾ ಸಿನಿಮಾ. ಹೆಂಡತಿಯನ್ನ ಪ್ರೀತಿಸ್ತಾರೆ, ಆದ್ರೆ ಬೇರೆಯವರ ಜೊತೆ ಇರ್ತಾರೆ. ಯಾಕಂತ ಅರ್ಥ ಆಗಿಲ್ಲ. ತುಂಬಾ ಜನ ನಿದ್ದೆ ಮಾಡಿದ್ರು. ಸಿನಿಮಾ ನೋಡಲು ಬರೋಕೆ ಹೋಗ್ಬೇಡಿ, ತುಂಬಾ ವೇಸ್ಟ್ ಸಿನಿಮಾ. ಫಸ್ಟ್ ಡೇ ಆಗಿದ್ರಿಂದ ಹೌಸ್ಫುಲ್ ಆಗಿದೆ. ಹೋಗ್ತಾ ಹೋಗ್ತಾ ಜನ ಕಡಿಮೆ ಆಗ್ತಾರೆ. ನಾವು ತಗ್ಲಾಕೊಂಡ್ವಿ, ಕರ್ನಾಟಕದ ಜನರು ಬಚಾವಾದ್ರು ಎಂದು ಸಿನಿಮಾ ನೋಡಿದ ಮಹಿಳೆಯೊಬ್ಬರು ಹೇಳ್ಕೊಂಡಿದ್ದಾರೆ. ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಎಂದು ಅಪ್ರಬುದ್ಧವಾಗಿ ಮಾತನಾಡಿ ಕಮಲ್ ಹಾಸನ್ ಟೀಕೆಗೆ ಒಳಗಾದ್ರು. ಈ ಚಿತ್ರವನ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡಲು ಅವಕಾಶ ನೀಡುವುದಿಲ್ಲ ಎಂದು ಘೋಷಿಸಲಾಯಿತು. ಇನ್ನು ಥಗ್ ಲೈಫ್ ಸಿನಿಮಾ ಬುಕ್ ಮೈ ಶೋನಲ್ಲಿ 5.2 ರೇಟಿಂಗ್ ಪಡೆದುಕೊಂಡಿದೆ. ಈ ಮೂಲಕ ಸಿನಿಮಾಗೆ ಹೀನಾಯ ವಿಮರ್ಶೆ ಸಿಕ್ಕಂತೆ ಆಗಿದೆ. ಮುಂದೊಂದು ದಿನ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗುವ ಪರಿಸ್ಥಿತಿ ಬಂದ್ರೂ ಸಿನಿಮಾ ನೋಡಲ್ಲ ಅಂತ ಸೋಷಿಯಲ್ ಮೀಡಿಯಾ ಮೂಲಕ ವ್ಯಕ್ತಪಡಿಸುತ್ತಿದ್ದಾರೆ ಕನ್ನಡಿಗರು. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.